ನಮಸ್ಕಾರ ಸ್ನೇಹಿತರೆ, ಇವತ್ತೊಂದು ಚಿಲ್ಲರೆ ಕೆಲಸ ಇತ್ತು. ಸರಿ ಅಂತ ಹೊರಡೋ ಟೈಮಲ್ಲಿ ನನ್ನ ಮಗನೂ ಬರ್ತೀನಿ ಅಂದ. ಅಲ್ಲಕ್ಕಂದ ಅಲ್ಲಿಗೆ ಬಂದು ಏನು ಮಾಡ್ತೀಯ ನೀನು, ಬೇಡ ಮನೇಲೇ ಇರು, ತುಂಬ ಕೆಲಸ ಇರುತ್ತೆ, ಬೇಡ ಅಂತ ಹೇಳಿದೆ. ಇಲ್ಲಪ್ಪ ಬರ್ತೀನಿ ಬಾ ಅಂದ್ಬಿಟ್ಟು ಜೊತೆಗೆ ಬಂದ. ಬಾಕ್ಸ್ ಬಿಚ್ಚೋ ಟೈಮಲ್ಲಿ ಕೊಡಪ್ಪ ಇಲ್ಲಿ ನಾನು ಬಿಸ್ತೀನಿ ಅಂದ. ಹೋಗ್ಲಿ ಇದು ಹೆಸರಾದರೂ ಗೊತ್ತೇನೋ ಅಂದೆ. ಗೊತ್ತಪ್ಪ ಇದು ಸ್ಕ್ರೂ ಡ್ರೈವರು, ಯಾಕಂದರೆ ನೀನು ಎಷ್ಟೋ ವೀಡಿಯೋಸ್ಗಳಲ್ಲಿ ಹೇಳ್ತಾ ಇರ್ತಿಲ್ಲ, ಕೆಲವೊಂದು ಸರಿ ನೀನು ಮೊಬೈಲ್ ನೋಡಿದಾಗ ಗೊತ್ತಾಗುತ್ತೆ ಅಂತ ಹೇಳ್ದ. ಸರಿನಪ್ಪ ಆಯಿತು ಬಿಚ್ಚು ಅಂದ್ಬಿಟ್ಟು ಬಿಚ್ಚ ಕೊಟ್ಟೆ. ಟೆಸ್ಟರ್ ಯಾವ ರೀತಿ ಹಿಡ್ಕೊಬೇಕು, ಸ್ಕ್ರೂ ಡ್ರೈವರ್ ಯಾವ ರೀತಿ ಹಿಡ್ಕೋಬೇಕು ಅನ್ನೋದನ್ನ ಸ್ವಲ್ಪ ನನಗೆ ಗೊತ್ತಿರೋದನ್ನ ನನ್ನ ಮಗನಿಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ಮಕ್ಕಳ ಮನಸ್ಸು ತುಂಬ ಮೃದುವಾಗಿರುತ್ತೆ. ನಾವು ಯಾವ ರೀತಿ ಬೆಳೆಸ್ತೀವಿ ಅದೇ ರೀತಿ ಬೆಳೀತಾರೆ. ಅದ್ರ ಜೊತೆಗೆ ಹೀಗೆ ಟೆಕ್ನಾಲಜಿ ಬದಲಾದಂಗೆ ಮಕ್ಕಳ ಕೈಗೆ ತುಂಬ ಮೊಬೈಲ್ಸ್ಗಳು ಯೂಸ್ ಆಗ್ತಾಯಿದೆ. ಮಕ್ಕಳು ಒಳ್ಳೆಯದನ್ನು ನೋಡೋದಕ್ಕಿಂತ ಕೆಟ್ಟದನ್ನು ನೋಡೋದು ಅಭ್ಯಾಸ ಜಾಸ್ತಿ ಮಾಡ್ಕೋತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಬಾಲ್ಯ ವ್ಯವಸ್ಥೆಯಲ್ಲಿದ್ದಾಗ ಮೊಬೈಲ್ಸ್ ಎಲ್ಲ ಏನೂ ಇರಲಿಲ್ಲ. ನಮಗೆ ಹೊರ ಜಗತ್ತೇ ಅದು ದೊಡ್ಡದಾಗಿ ಕಾಣಿಸ್ತಿತ್ತು. ಯಾಕಂದರೆ 9 ಗಂಟೆಗೆ ನಾವು ಮನೆಯಿಂದ ಈಚೆ ಕಡೆ ಹೋದರೆ ಸಂಜೆ 6 ಗಂಟೆ ಆಗೋದು. ಆಟ ಆಡಿಕೊಂಡು ಕುಣ್ಕೊಂಡು ಫ್ರೆಂಡ್ಸ್ ಜೊತೆ ಸುತ್ತಾಡಿಕೊಂಡು ಬರ್ತಿದ್ದೋ. ಇವತ್ತು ಫ್ರೆಂಡ್ಸ್ಗಳು ಕಮ್ಮಿ ಆಗಿಬಿಟ್ಟಿದ್ದಾರೆ. ಮೊಬೈಲೇ ಮಕ್ಳಿಗೆಲ್ಲ ಫ್ರೆಂಡು ಆಗಿದ್ದಾರೆ. ಅದ್ರ ಜೊತೆಗೆ ಸಿಗೋದೊಂದು ವಾರ, ಅದರಲ್ಲಿ ಎಲ್ಲರೂ ಫ್ರೀಡಮ್ ಆಗಿರೋಣ ಅಂದ್ಬಿಟ್ಟು ನಾವುಗಳು ಹೊರಗಡೆ ಹೊಂಟೋಗ್ತೀವಿ. ಅದ್ರ ಬದಲಾಗಿ ವಾರದಲ್ಲಿ ಅಟ್ಲೀಸ್ಟು ಒಂದು 2 ಅವರ್ಸು 3 ಅವರ್ಸು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಏನೆಲ್ಲ ಮಾಡ್ತಿದ್ದೋ, ಈ ಥರ ಎಲ್ಲ ಇರ್ತಿದ್ದೋ, ನೀವು ಈ ಥರ ಎಲ್ಲ ಮಾಡಿ ಅಂತೆಲ್ಲ ಹೇಳ್ಕೊಟ್ರೆ ಆ ಮಕ್ಕಳು 100% ಕಲಿತಾರೆ. ಇಲ್ಲಾಂದರೆ ಏನಾಗುತ್ತೆ, ನಾವು ಬಿಟ್ಬಿಟ್ರೆ ಅದು ಅವ್ರ ಪಾಡಿಗೆ ಅವ್ರದ್ದು ಸಾಗ್ತಾ ಹೋಗುತ್ತೆ. ಯಾಕಂದರೆ ಅವರು ವಾರ ಪೂರ್ತಿ ಸ್ಕೂಲ್ಗೆ ಹೋಗಿ ಬಂದಿರ್ತಾರೆ. ವಾರದಲ್ಲಿ ಅವ್ರಿಗೂ ಒಂದಿನ ರಜೆ ಸಿಕ್ಕಿರುತ್ತೆ. ಆ ರಜದಲ್ಲಿ ಎಲ್ಲ ಮನಸ್ಸುಗಳು ಸೇರಿ ಖುಷಿಯಿಂದ ಅದನ್ನು ಅನುಭವಿಸಿದ್ರೇ ಅದು ಸೂಪರಾಗಿ ಕಾಣಿಸೋದು. ಸುಮಾರಷ್ಟು ಜನ ಕೇಳ್ಬೋದು, ಸರ್ ಇಷ್ಟು ಚಿಕ್ಕ ವಯಸ್ಸಿಗೆ ನಿಮ್ಮ ಮಕ್ಳಿಗೆ ಇದನ್ನೆಲ್ಲ ಹೇಳ್ಕೊಡ್ತಾ ಹೋದರೆ ಎಜುಕೇಷನ್ ಮೇಲೆ ಏಟ್ ಬಿಡ್ಬೋದೇನೋ, ಅದ್ರ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗ್ಬೋದೇನೋ ಅಂತ ನೀವು ಕೇಳ್ಬೋದು. ಮಕ್ಕಳು ಹೆಂಗೆ ಅಂದರೆ ನಾವು ಹೇಳ್ಕೊಟ್ಟಿದ್ದನ್ನೇ ಕಲಿತಾರೆ ಅಂತಲ್ಲ, ನಾವು ಹೇಳ್ಕೊಡ್ಲಿಲ್ಲ ಅಂದರೆ ಕಲಿಯಲ್ಲ ಅಂತಲ್ಲ. ಅವ್ರಿಗೆ ಏನು ಇಂಟ್ರೆಸ್ಟ್ ಇರುತ್ತೆ ಅದನ್ನೇ ಹೇಳ್ಕೊಡ್ತಾ ಹೋದರೆ 100% ಮಕ್ಕಳು ಕಲಿತಾರೆ. ಕೆಲವೊಂದು ಮಕ್ಕಳು ಡ್ಯಾನ್ಸಲ್ಲಿ ಇರ್ತಾರೆ, ಕೆಲವೊಂದು ಮಕ್ಕಳು ಸ್ಪೋರ್ಟ್ಸಲ್ಲಿ ಇರ್ತಾರೆ, ಕೆಲವೊಂದು ಮಕ್ಕಳು ಆ್ಯಕ್ಟಿಂಗಲ್ಲಿ ಇರ್ತಾರೆ. ಕೆಲವೊಂದು ಸರಿ ನಾವು ಮಕ್ಕಳನ್ನ ಇಂಜಿನಿಯರೇ ಆಗಬೇಕು, ಡಾಕ್ಟ್ರೇ ಆಗಬೇಕು, ಇಲ್ಲ ನೀನು ದೊಡ್ಡ ಆಫೀಸರೇ ಆಗಬೇಕು ಅಂತ ಕನಸು ಕಾಣ್ತಾ ಇರ್ತೀವಿ. ಅದು ಕನಸು ಕಾಣೋದು ತಪ್ಪಲ್ಲ. ಮಕ್ಕಳು ಮನಸ್ಸಲ್ಲಿ ಏನಿರುತ್ತೆ ಅದನ್ನೇ ಮಾಡೋಕ್ಕೆ ಬಿಡಿ, 100% ಸಕ್ಸಸ್ ಆಗುತ್ತೆ. ಹಾಗಾಗಿ ಈ ವಿಡಿಯೋ ಮಾಡಿದೆ. ಈ ವಿಡಿಯೋದಿಂದ ಏನಾದರೂ ಮಿಸ್ಟೇಕ್ಸ್ ಇದೆ ಕ್ಷಮಿಸಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.